ನಿನ್ನೆ ಕಣಿವೆನಾಡು ಕಾಶ್ಮೀರದಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ. ಒಬ್ಬರಲ್ಲ ಇಬ್ಬರಲ್ಲ 26 ಭಾರತೀಯರನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಕರ್ನಾಟಕದವರಾಗಿರ್ತಾರೆ. ಹಾಗೂ ದುಃಖದ ಸಂಗತಿ ಏನು ಅಂದ್ರೆ ಒಬ್ಬ ನೌಕಾಪಡೆಯ ಅಧಿಕಾರಿಯೂ ಕೂಡ ಇದರಲ್ಲಿ ಮೃತಪಟ್ಟಿರ್ತಾರೆ. ಅವರು ಕೇವಲ 7 ದಿನದ ಹಿಂದಷ್ಟೇ ಅವರ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರದಲ್ಲಿ ಅವರು ಹನಿಮೂನ್ಗೆ ಅಂತ ಹೇಳಿ ದಂಪತಿಗಳಿಬ್ಬರು ಕೂಡ ಕಾಶ್ಮೀರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಕಾಶ್ಮೀರಕ್ಕೆ ಬಂದು ಅದರ ಸುಂದರ ವಾತಾವರಣವನ್ನ ಸವಿಯುತ್ತಾ ಬೇಲ್ಪುರಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೃತ್ಯ ನಡೆದಿರುವಂಥದ್ದು. ಹಾಗೂ ಉಗ್ರರ ಗುಂಡೇಟಿಗೆ ಆತ ಬಲಿಯಾಗಿದ್ದಾನೆ. ವಿನಯ್ ನರ್ವಾಲ್ ಎಂಬಾತನಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು. ಹನಿಮೂನ್ಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ. ಈ ಒಂದು ಶಾಕ್ಗೆ ಒಳಗಾಗಿದ್ದಂತಹ ಆತನ ಪತ್ನಿ ಏನಿದ್ದಾರೆ ಅವರು ಕೂಡ ಗಂಡನ ಮೃತದೇಹದ ಮುಂದೆ ಕೂತ್ಕೊಂಡು ರೋದಿಸ್ತಾ ಇರುವಂತಹ ಫೋಟೋಗಳು ಕೂಡ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಆಗಲಿ ದುಃಖ ಆಗತ್ತೆ.